ನಮಸ್ತೆ. ಈ ವಿಡಿಯೋದಲ್ಲಿ ಬನ್ನಿ ಇವತ್ತು ಮತ್ತೊಂದು ರೀತಿಯ ದೋಸೆನ ಹೇಗೆ ಮಾಡೋದನ್ನು ನೋಡೋಣ. ಅದೇ ಸೌತೆಕಾಯಿ ದೋಸೆ. ಇದ್ರ ಹಿಟ್ಟನ್ನು ನಾವು ಫರ್ಮೆಂಟೇಷನ್ ಆಗುತ್ತೇನಿಲ್ಲ. ನಾವು ನೀರು ದೋಸೆಗೆ ಹೇಗೆ ಅಕ್ಕಿಯನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೋತೀವೋ ಅದೇ ರೀತಿಯಾಗಿ ನಾವಿಲ್ಲಿ ದೋಸೆ ಅಕ್ಕಿ ನೆನೆಸ್ಬಿಟ್ಟು ಬೆಳಗ್ಗೆ ನಾವು ಇದನ್ನ ತಿಂಡಿಗೆ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡುವುದಂತ. ಇದಕ್ಕಾಗಿ ನಾನು ಸುಮಾರು 1 ಕಪ್ ಅಷ್ಟು ದೋಸೆ ಅಕ್ಕಿ ಮತ್ತು 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕೊಂಡು ಇದನ್ನ ರಾತ್ರಿ ಇಡೀ ನೆನೆ ಹಾಕಿದ್ದೆ. ಬನ್ನಿ ಈಗ ಅಕ್ಕಿ ನೆನೆದಾಗಿದ್ದೆ ಇದರಲ್ಲಿರುವ ನೀರೆಲ್ಲ ಬಸಿಬಿಟ್ಟು ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಒಂದು ಸಣ್ಣ ಗಾತ್ರದ ಸೌತೆಕಾಯಿ ಮತ್ತು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಕೊಂಡು ಇದ್ರ ಜೊತೆಗೆ ಸುಮಾರು 1/4 ಕಪ್ ಅಷ್ಟು ಅವಲಕ್ಕಿಯನ್ನು ತೊಳೆದ್ಬಿಟ್ಟು ಎಣ್ಣೆ ಹಾಕಿದೆ. ಅದನ್ನು ಹಾಕೊಂಡು ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ಹಾಗೂ ಸ್ವಲ್ಪ ಹಸಿ ತೆಂಗಿನ ತುರಿ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರಿನೊಂದಿಗೆ ಇದನ್ನ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರುವ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ತುರಿದಿರುವ ಸೌತೆಕಾಯಿ ಸುಮಾರು 1/2 ಕಪ್ ಅಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನು ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ದೋಸೆ ಮಾಡ್ಕೋಬೇಕು. ಇದನ್ನ ನೀವು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ತವಾಗ ಎಣ್ಣೆಯನ್ನು ಸವರ್ಬಿಟ್ಟು ದೋಸೆ ಹಿಟ್ಟನ್ನು ಹಾಕಿ ಇನ್ನೂ ಸರಿಯಾಗಿ ಸವರ್ಕೊಂಡ್ಬಿಡಿ. ಇದು ಸ್ವಲ್ಪ ದಪ್ಪಾಗಿ ಬಂದಿರುತ್ತೆ, ಯಾಕಂದ್ರೆ ಅದರಲ್ಲಿ ತುರಿದಿರುವ ಸೌತೆಕಾಯಿಯನ್ನು ಹಾಕೊಂಡಿದ್ದೀವಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ನೀವು 2 ಬದಿಯಿಂದ ಸರಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ ತಯಾರಾಯ್ತು ನಮ್ದೀಗ ದೋಸೆ. ಅದೇ ಸೌತೆಕಾಯಿ ದೋಸೆ. ಇದು ನೀವು ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಇದು ದೇಹಕ್ಕೆ ತಂಪು ಕೂಡ ಹೌದು. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.